ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರೆ ಅಮೃತಕಳಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ. ಓಂ ವಾಸುದೇವಾಯ ತನ್ಮೈ ಸುಧಾಹಸ್ತಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧಂ ಧನ್ವಂತರೇ ನಮಃ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯಂ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀನಾಂ ಧನ್ವಂತರಿಂ ಬ್ರಹ್ಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದಂ ಪ್ರವಕ್ತಾರಂ ವಂದೇ ಪಿಯೂಷಧಾರಿಣಾಂ. ಸರ್ವೇ ಜನಾ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾರ್ಗವೇ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇರೋದು ಎಲ್ಲ ಕಡೆಗೂ ಇದೆ, ಪ್ರಪಂಚದ ಮೂಲೆ ಮೂಲೆಯಲ್ಲೂ. ಇದರಲ್ಲಿ ಏನಿಲ್ಲ, ಎಲ್ಲೂ ಇಲ್ಲ. ಅದನ್ನು ಲಾಸ್ಟಿಗೆ ಆಚಾರ್ಯರು ಅಂದರೆ ಋಷಿಗಳು ಕ್ಲಿಯರ್ ಮಾಡ್ತಾರೆ. ಯದ್ದಿಹ ಅಸ್ತಿ ತದನ್ಯತ್ರ ಯದ್ದಿಹ ನಾಸ್ತಿ ನ ತತ್ ಕ್ವಚಿತ್. ಏನು ಹೇಳಿದ್ರು ಈ ಬುಕ್ಕಲ್ಲಿ ಎಲ್ಲ ಕಡೆಗಿದೆ, ಏನು ಹೇಳಿಲ್ಲ ಎಲ್ಲೂ ಇಲ್ಲದು ಅಂತ. ಹಾಗಾಗಿ ಸಚ್ ಎ ಡಿಟರ್ಮಿನೇಷನ್ ಸೈನ್ಸ್ ಇಟ್ ಈಸ್. ಸೊ ಇದು ಭಗವದ್ಗೀತೆ ಅಷ್ಟೇ ಶ್ರೇಷ್ಠ. ಪಂಚಮ ವೇದ ಅಂತಾರೆ ಆಯುರ್ವೇದವನ್ನು, ಜೊತೆಗೆ ಅಥರ್ವಣದ ಉಪವೇದನು ಅಂತ ಕರೀತಾರೆ. ಆಯಿತಾ, ವೇದದಷ್ಟೇ ಇದು ಅಷ್ಟೇ ಶ್ರೇಷ್ಠ. ಅದರದ್ದು ಮುಂದುವರೆದ 5ನೇ ಭಾಗ. ನಮಸ್ಕಾರ ಮೇಡಮ್. ಚರಕ ಸಂಹಿತೆ ಅಂತ. ಸೊ ಈಗ ನಾವು ಈಗ ವಮನ ಚಿಕಿತ್ಸೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಎಲ್ಲ ಪಂಚಮಹಾಭೂತಗಳಿಗೂ ದೈವಗಳಿಗೂ ತಿಳಿಸಿ ಅದರಿಂದ ಎಲ್ಲ ಸಂಪೂರ್ಣ ಫಲವನ್ನು ಕೇಳೋಂಥ ಸಮಯ. ಸೊ ಕೈ ಮುಕ್ಕಳಿ ನಾನು ಹೇಳ್ತೀನಿ. ಓಂ ಬ್ರಹ್ಮದಕ್ಷ ಶ್ರೀ ರುದ್ರ ಇಂದ್ರ ಭೂಚಂದ್ರ ಅರ್ಕ ಅನಿಲ ಅನಲಾಹ ಋಷಯಃ ಸ ಔಷಧಿ ಗ್ರಾಮಭೂತ ಸಂಗಾತಚ್ಚ ಪಾಂತುತೆ ರಸಾಯನಾಂ ನಿವರ್ಷೀಣಾಂ ದೇವಾನಾಂ ಅಮೃತಂ ಯದಾ ಸುದೇವ ಉತ್ತಮ ನಾಗಾನಾಂ ಭೈಸಜ್ಜಂ ಇದಂ ಮಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಕೊಡೋ ಔಷಧಿಗಳನ್ನೆಲ್ಲ ತಗೋತಾ ಹೋಗಿ, ಒಳ್ಳೇದಾಗತ್ತೆ. ಓಕೆ. ವಾಮನ ಮಾಡಾದ್ಮೇಲೆ ತುಂಬ ಫ್ರೀ ಅನಿಸುತ್ತೆ. ನನಗೇನೇ ಕಾಯಿಲೆ ಅಥವಾ ಕಫ ಏನೇ ಇದ್ರೂ ಅದು ಹೋಗ್ಬಿಡ್ತು ತಕ್ಷಣ. ತುಂಬ ಒಂಥರ ಫೀಲಿಂಗು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಏನು ಬಾಡಿ ಪೂರ್ತಿ ಫ್ರೀಯಾಗಿ ಏನು ತೊಂದರೆ ಆಗಲ್ಲ ಅಂತ ನಂಬಿಕೆ ಬಂದಿದೆ. ವಾಮನ ಮಾಡಿಸಿದ್ವಿ ಇವತ್ತು ನನ್ನ ಮಗನಿಗೆ. ತುಂಬ ಕಫ ಎಲ್ಲ ಸಿಕ್ಕಾಪಟ್ಟೆ ಇತ್ತು ಒಳಗಡೆ ದೇಹದಲ್ಲಿ. ನಂಗೆ ಅಷ್ಟೆಲ್ಲ ಪ್ರಮಾಣದಲ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ. ನೋಡಿ ತುಂಬ ಆಶ್ಚರ್ಯ ಆಯಿತು. ಜೊತೆಗೆ ಅವನು ಈಗ ತುಂಬ ಫ್ರೀ ಆಗಿದ್ದಾನೆ. ಓಕೆ. ಡಾಕ್ಟ್ರು ತುಂಬ ಚೆನ್ನಾಗಿ ಫಸ್ಟು ಏನು ಶುರು ಮಾಡಬೇಕು ಅಂತಂದರೆ ನಾವು ಹೇಗೆ ದೇವರ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಒಂದು ಕೆಲಸ ಶುರು ಮಾಡಬೇಕು ಅಂದರೆ ದೇವ್ರದ್ದು ಪ್ರಾರ್ಥನೆ ಮಾಡಿ ನಾವು ಮುನ್ನಡೆಸ್ತೀವಿ. ಮನೆಯಲ್ಲಿ ಹೇಗೆ ನಾವು ಮಾಡ್ತೀವೋ ಆ ಮನೆ ವಾತಾವರಣನೇ ನನಗೆ ಇಲ್ಲಿ ಆಸ್ಪತ್ರೆಯಲ್ಲಿ ಅನ್ನಿಸ್ತು. ತುಂಬ ಚೆನ್ನಾಗಿದೆ ವಾತಾವರಣ. ಯಾರು ಬೇಕಾದ್ರೂ ಬಂದು ಇಲ್ಲಿ ಟ್ರೀಟ್ಮೆಂಟ್ ತಗೋಬೋದು. ಸರ್ ಕೂಡ ತುಂಬ ಚೆನ್ನಾಗಿ ನಮಗೆ ಪ್ರೋತ್ಸಾಹ ಕೊಟ್ಟು ಎಲ್ಲ ನಮಗೆ ದೇಹದ ಬಗ್ಗೆ ಒಂದು ಪ್ರಾಪಂಚಿಕವಾಗಿ ನಾವು ಹೆಂಗಿರಬೇಕು, ನಮ್ಮ ದೇಹನೂ ಹೇಗೆ ಅದು ಪ್ರಪಂಚದ ದೃಷ್ಟಿನಲ್ಲಿ ನಾವು ಹೆಂಗೆ ಅಂತ ತಗೋತೀವೋ ನಮ್ಮ ದೇಹ ಕೂಡ ಒಂದು ದೇವಸ್ಥಾನ ಇದ್ದಂಗೆ ಅಂತ ನನಗೆ ಇವತ್ತು ನನ್ನ ಮನಸ್ಸಿಗೆ ಬಂತು. ಹಾಗೆ ಟ್ರೀಟ್ಮೆಂಟು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಇದು ಮನೆ ವಾತಾವರಣನೇ ಇದೆ ಸರ್ ಇಲ್ಲಿ, ಅದು ನಮಗೆ ಖುಷಿ ಕೊಡುತ್ತೆ ಸರ್. ಈಗ 4-6 ತಿಂಗಳಿಂದ ಹಿಂದೆ ನಮ್ಮ ಮನೆಯವರಿಗೆ ಆರೋಗ್ಯ ಸರಿ ಇಲ್ಲದೆ ಇಲ್ಲಿಗೆ ಒಂದು ಆಕಸ್ಮಿಕವಾಗಿ ಭೇಟಿ ಕೊಟ್ಟಾಗ ಇಲ್ಲಿನ ಒಂದು ವಾತಾವರಣ ಮತ್ತು ಇಲ್ಲಿನ ಡಾಕ್ಟ್ರುಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಅವರ ಚಿಕಿತ್ಸೆ ಮತ್ತು ಅವರ ಎಲ್ಲ ಆಯುರ್ವೇದಿಕ್ ಬಗ್ಗೆ ಚಿಕಿತ್ಸೆಗಳನ್ನು ಚೆನ್ನಾಗಿ ನಮಗೆ ನಮ್ಮ ಮನೆಯವರಿಗೆಲ್ಲ ಕೊಟ್ಟಿದ ನಂತರ ಮತ್ತೆ 3 ತಿಂಗಳ ನಂತರ ಮತ್ತೆ ಚಿಕಿತ್ಸೆಗಾಗಿ ನಮ್ಮ ಮನೆಯವರಿಗೋಸ್ಕರ ಬಂದಾಗ ಅವರಿಗೆ ಗುಣಮುಖರಾಗಿದ್ದರು. ಆದ ನಂತರ ನನ್ನ ಮಗನಿಗೂ 1 ವರ್ಷದ ಹಿಂದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿತ್ತು. ಅವನ ಕಾರ್ಕಳದಲ್ಲಿ ಕ್ರಿಯೋಟಿ ಕಾಲೇಜಲ್ಲಿ ಸೆಕೆಂಡರಿ PUC ಓದ್ತಾ ಇದ್ದ. ಆ ಆರೋಗ್ಯದಲ್ಲಿ ಏರುಪೇರು ಆಗಿದ ತಕ್ಷಣ ನಾವು ಮತ್ತೆ ನಿನ್ನೆ ಒಂದು ಔಟಿಂಗ್ ಇದೆ ಅಂತೇಳಿ ಬೇರೆ ಕಡೆ ಹೋಗೋ ಉದ್ದೇಶದಿಂದ ನನ್ನ ಮಗನ ಆರೋಗ್ಯ ಕಡೆಯಿಂದ ನಾವು ಶಿವಮೊಗ್ಗದ ಒಂದು ನಮ್ಮ ಡಾಕ್ಟರ್ ನಾಗರಾಜ್ ಎಸ್ ಅಂಗಡಿ ಅವರ ಒಂದು ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೀತಿದ್ದಾಗ ಅವರು ಒಂದು ಮಗನಿಗೆ ಒಂದು ಆರೋಗ್ಯ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಒಂದು ರಾತ್ರಿ
ಅವನ ಚಿಕಿತ್ಸೆಯನ್ನು ಮಾಡಿಸ್ಬೇಕು, ಅವನಿಗೆ ಆರೋಗ್ಯ ಸರಿಯಾಗುತ್ತೆ ಅನ್ನೋ ಉದ್ದೇಶದಿಂದ ರಾತ್ರಿ ಇಲ್ಲೇ ಉಳಿದು ಒಂದು ವ್ಯವಸ್ಥಿತ ವಸತಿ ಮತ್ತು ಊಟದ ವ್ಯವಸ್ಥೆ ನಮಗೆಲ್ಲ ವಸತಿ ಮಾಡಿ, ನಂತರ ಮಗನಿಗೆ ಒಂದು ಆರೋಗ್ಯ ಬೆಳಗ್ಗೆ ವ್ಯವಸ್ಥೆ ಮಾಡಿ ಅವನ ಆರೋಗ್ಯ ಸರಿಯಾಗಲಿ ಅಂತಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಆ ಆರೋಗ್ಯ ಸರಿ ಮಾಡ್ಬೇಕಾದ್ರೆ ನಾವು ಮನೆಯಲ್ಲಿ ಯಾವ ರೀತಿ ನಾವು ದಿನನಿತ್ಯ ಕೆಲಸ ಮಾಡ್ಬೇಕಾದ್ರೆ ದೇವರ ಪೂಜೆ ಹೋಗಿ ಮುಗಿಸ್ಕೊಂಡು ನಾವು ಹೊರಗಡೆ ಒಂದು ಒಳ್ಳೆಯ ಕಾರ್ಯಕ್ಕೆ ಹೋಗುತ್ತೋ, ಅದೇ ಥರನೇ ನಮ್ಮ ಡಾಕ್ಟ್ರು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರ್ಕೊಂಡು ಒಂದು ಬೆಳಗ್ಗೆ ಒಂದು ದೇವರ ದರ್ಶನ ಮಾಡಿ ದೇವರಿಗೆ ಒಂದು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿ ದರ್ಶನ ಮಾಡ್ತೀವೋ ಅದೇ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಒಂದು ದೇವರ ಒಂದು ದರ್ಶನ ಮಾಡಿ ನಮ್ಮ ಮಗನ ಒಂದು ಚಿಕಿತ್ಸೆಯನ್ನು ಆರಂಭಿಸಿ ಮಾಡಿ ಈಗ ಒಂದು ಹಂತ ತಲುಪಿದ್ದೇನೆ. ಅವನಿಗೆ ಆರೋಗ್ಯ ದೇವರು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ಅವನಿಗೆ ಆರೋಗ್ಯ ಈಗಿಂದಾನೇ ಬರ್ತಾ ಇದೆ, ಇನ್ನೂ ತುಂಬ ಚೆನ್ನಾಗಾಗುತ್ತೆ, ಗ್ಯಾರಂಟಿ ಇದೆ. ಆಯಿತು, ಹೋಗಿ ಬನ್ನಿ.